ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಮಾರ್ಚ್ ತಿಂಗಳಿಗೆ ಡೇಟ್ ಕೊಟ್ಟಿದ್ದಾರೆ. ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ರಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರು, ಅಜಿತ್ ಹನುಮಕ್ಕನವರು, ಸುಪ್ರೀಂ ಕೋರ್ಟ್ಗೆ ಹೋಗಲಿ ನಾವು ಹಣ ಕೊಡ್ತೇವೆ, ಬಿ ಜೆ ಪಿ ನಿಯೋಗವಿತ್ತಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಹಣ ಕೊಡ್ತೇವೆ ಅಂತಂದ್ರಲ್ಲ. ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ತಾಯಿ ಮತ್ತು ಸಂತೋಷ್ ರಾವ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟು ಅದನ್ನು ಅಕ್ಸೆಪ್ಟ್ ಮಾಡಿದೆ. ಮಾರ್ಚ್ ತಿಂಗಳಿಗೆ ಡೇಟ್ ಕೊಟ್ಟಿದೆ. ಸೌಜನ್ಯವನ್ನು ಅತ್ಯಾಚಾರ ಮಾಡಿ 6 ಇಂಚ್ ಮಣ್ಣು ತುಂಬಿ ಆ ಹೆಣ್ಣು ಮಗಳನ್ನು ಕೊಡಬಾರ್ದ ಹಿಂಸೆ ಕೊಟ್ಟು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಡ್ರಾಮಾ ಮಾಡಿದ್ರಲ್ಲ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸ್ವೀಕೃತ ಆಗಿದೆ. ಸಂತೋಷ್ ರಾವ್ ಮತ್ತು ಕುಸುಮಾವತಿ ಅವರು ಕೊಟ್ಟಿರುವಂಥ ಅರ್ಜಿ ಸ್ವೀಕೃತ ಆಗಿದೆ. ಮಾರ್ಚ್ಗೆ ವಿಚಾರಣೆಗೆ ಡೇಟನ್ನು ಕೊಟ್ಟಿದ್ದಾರೆ. ಚಿಕ್ಕ ಕೆಂಪಮ್ಮನವರು ಹೈ ವಿಟ್ನೆಸ್ ಆಗಿದ್ರು, ಹೇಳ್ತಾನೆ ಬರ್ತಾ ಇದ್ದಾರೆ ಅವರು. ಚಿಕ್ಕ ಕೆಂಪಮ್ಮನವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾನು ನೋಡಿದ್ದೇನೆ. ಅಪಹರಣ ಆದಾಗ ಅವಳು ಸೌಜನ್ಯ ಅಂತ ನಮಗೆ ಗೊತ್ತಿರಲಿಲ್ಲ. ಒಬ್ಬ ಹೆಣ್ಣು ಮಗಳನ್ನು ಅಪಹರಿಸ್ತಾ ಇದ್ರು. ನಾವು ಪ್ರಶ್ನೆ ಮಾಡಿದ್ವಿ. ಒಬ್ಬ ಬಿಕ್ಲ ಅಂದರೆ ಯಾರು? ಉದಯ್ ಜೈನ್ ಅನ್ನೋರು ಹೇಳಿರಬೇಕು. ಅಷ್ಟು ಜನ ಇದ್ದರು. ಒಬ್ಬ ದೊಡ್ಡತಿ ವ್ಯಕ್ತಿ ಇದ್ದ. ನಮ್ಮನ್ನೆಲ್ಲ ಪ್ರಶ್ನೆ ಮಾಡಿದ್ರು, ಹೋಗು ಅಂತ ಹೇಳ್ದ ಅಂತೇಳಿ ಚಿಕ್ಕ ಕೆಂಪಮ್ಮನವರು ಮಾಸ್ಕ್ ಮೂಲಕ ಹೇಳ್ತಿದ್ರು, ಆಡಿಯೋ ಮೂಲಕ ಹೇಳ್ತಿದ್ರು. ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಂಥ ಚಿಕ್ಕ ಕೆಂಪಮ್ಮನ ಬಾಯಿ ಮುಚ್ಚೋದಕ್ಕೆ ರಿಪಬ್ಲಿಕ್ ಕನ್ನಡದ ರಂಜಿತ್ ಎಂಬ ವ್ಯಕ್ತಿ ಹೋಗಿ ಆಮಿಷ ತೋರಿಸಿದ್ದಂಥ ವಿಚಾರವನ್ನು ಚಿಕ್ಕ ಕೆಂಪಮ್ಮನವರು ಮುಖಕ್ಕೆ ಉಗದ ರೀತಿಯಲ್ಲಿ ಚೀಮಾರಿ ಹಾಕಿದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಆ ಹೆಣ್ಣು ಮಗಳು ಚಿಕ್ಕ ಕೆಂಪಮ್ಮನನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಅವರ ಕುಟುಂಬದವ್ರನ್ನ ಕರ್ಕೊಂಬಂದುಬಿಟ್ರು. ಇವರು ಎಂತಹ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಹೈ ವಿಟ್ನೆಸ್ ಚಿಕ್ಕ ಕೆಂಪಮ್ಮ, ಹೈ ವಿಟ್ನೆಸ್ಸು ಚಿನ್ನಯ್ಯ ಹೇಳಿರುವಂತಹ ವಿಡಿಯೋಗಳಿದ್ದಾವೆ. ಚಿನ್ನಯ್ಯ ಹೇಳಿರುವಂತಹ ವಿಡಿಯೋದಲ್ಲಿ ಸೌಜನ್ಯ ವಿಚಾರ ಇದೆ. ಅಲ್ಲಿ ಯಾವ್ಯಾವ ರೀತಿ ಮಾಡಿದ್ರು ಅಂತೇಳಿ ಚಿನ್ನಯ್ಯನೂ ಹೈ ವಿಟ್ನೆಸ್ಸೇ, ಚಿಕ್ಕ ಕೆಂಪಮ್ಮನೂ ಹೈ ವಿಟ್ನೆಸ್ಸೇ. ಇದನ್ನೇ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ದಿದ್ದು ಸಾರ್ವಜನಿಕ ಸಭೆಗಳಲ್ಲಿ, ಜನಜಾಗೃತಿ ಸಭೆಗಳಲ್ಲಿ, ಸಾಕ್ಷಿ ನಮ್ಮ ಮೊಬೈಲ್ನಲ್ಲಿದೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಇದನ್ನೇ ಹೇಳ್ತಾ ಇದ್ದಿದ್ದು. ಇದೇ ಸಾಕ್ಷಿಗಳು. ಸಿ ಸಿ ಕ್ಯಾಮ್ರಾ ಇತ್ತು. ವಸಂತ ಗಿಳಿಯಾರು ಕಾಂಟ್ರಾಕ್ಟ್ ತಗೊಂಡಿರುವಂಥ ವಸಂತ ಗಿಳಿಯಾರು ಅತ್ಯಾಚಾರಿಗಳನ್ನು, ಕೊಲೆಗಾರರನ್ನು ಅವ್ರ ಪರವಾಗಿ ನಿಂತ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ, ಸೌಜನ್ಯ ಹೋರಾಟಗಾರರನ್ನು ನಾನು ಟಾರ್ಗೆಟ್ ಮಾಡ್ತೀನಿ ಅಂತೇಳಿ ಕಾಂಟ್ರಾಕ್ಟ್ ತಗೊಳ್ಳೋ ರೀತಿ ಮಾತಾಡ್ತಾ ಇದ್ದಾರಲ್ಲ. ವಸಂತ ಗಿಳಿಯಾರು, ಕಿರಿಕೀರ್ತಿ, ಚಕ್ರವರ್ತಿ ಸೂಲಿಬೆಲೆ, ಅಜಿತ್ ಹನುಮಕ್ಕನವರು, ರಿಪಬ್ಲಿಕ್ ಕನ್ನಡದವರು, ಇವರು ಕಾಂಟ್ರಾಕ್ಟ್ ತಗೊಂಡಿದ್ದಾರಲ್ಲ. ಸಿ ಸಿ ಕ್ಯಾಮ್ರಾ ಇತ್ತು ಅಂತೇಳಿ ತನಿಖಾಧಿಕಾರಿ ಯೋಗೇಶ್ ಹೇಳಿರುವಂಥದ್ದು, ಸಿ ಸಿ ಕ್ಯಾಮ್ರಾ ಇತ್ತು ಅಂತೇಳಿ ಚಿನ್ನಯ್ಯ ಹೇಳಿರುವಂಥದ್ದು, ಸಿ ಸಿ ಕ್ಯಾಮ್ರಾ ಇತ್ತು ಅಂತೇಳಿ ಮೋಹನ್ ಬೋಳಂಗಡಿ ಹೇಳಿರುವಂಥದ್ದು ಎಲ್ಲವೂ ತನಿಖೆಯಿಂದ ಹೊರಗಡೆ ಬರುತ್ತೆ. ಅಕ್ವಿಟಲ್ ಕಮಿಟಿ ರಚನೆ ಯಾಕೆ ಮಾಡಿಲ್ಲ? ಇದರ ಬಗ್ಗೆಯೂ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ. ಸತ್ಯ ಇರೋದಕ್ಕೆ, ನ್ಯಾಯ ಇರೋದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು. ಇವತ್ತೇನು ಬಾಯೆಲ್ಲ ಬಂದಾಗೋಗಿದೆಯಾ? ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅಪ್ಲಿಕೇಶನ್ ತಪ್ಪಿತ್ತು, ಸಿಗ್ನೇಚರ್ ಇರಲಿಲ್ಲ, 90 ದಿವಸ ಕಾಲಾವಕಾಶದಲ್ಲಿ ಸಲ್ಲಿಸಬೇಕು ಅಂತ ತಕ್ಷಣ ಎಲ್ಲ ಮಾಧ್ಯಮಗಳು ಬಾಯ್ ಪಡ್ಕೊಂಡ್ರಲ್ಲ, ನಾಟಕ ಅಂತ ಹೇಳಿದ್ರಲ್ಲ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗಿ ಮುಂದೆ ಮಾರ್ಚ್ ತಿಂಗಳಿಗೆ ಡೇಟ್ ಕೊಟ್ಟಿದ್ದಾರಲ್ಲ. ಸತ್ಯ ಹೊರಗಡೆ ಬರಬೇಕ್ರಿ. ನೀವು ಯಾವನ್ನು ರಕ್ಷಣೆ ಮಾಡೋಕ್ಕೆ, ಆ ಹೆಣ್ಣು ಮಗಳಿಗೆ 6 ಇಂಚು ಮಣ್ಣು ತುಂಬಿರುವಂಥ ಅವರಿಗೆ ರಕ್ಷಣೆ ಮಾಡೋಕ್ಕೆ ನಿಂತಿದ್ದೀರಲ್ಲ, ನೀವೆಂತಹ ಮನುಷ್ಯರು? ನಿಮಗೆ ಎಂತಹ ಮನಸ್ಸಿರಬೇಕು? ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲೂ ಸಹ ನಮ್ಮ ಜೊತೆ ಹುಟ್ಟಿರುವಂತಹ ಸಹೋದರಿಯರು ಇರ್ತಾರೆ, ನಮಗೆ ಜನ್ಮ ಕೊಟ್ಟ ತಾಯಿ ಇರ್ತಾರೆ, ಕೈ ಹಿಡಿದಂತಹ ಮಡದಿ ಹೆಣ್ಣು. ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ಅವ್ರು ಕೇಳ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಏನೂ ಆಗದೇ ಇದ್ರೂ ಪರವಾಗಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಣ ಅನ್ನೋದಿಲ್ಲ. ಯಾರನ್ನೋ ಕಾಪಾಡೋದಕ್ಕೆ, ಏನನ್ನೋ ರಕ್ಷಣೆ ಮಾಡೋದಕ್ಕೆ ಹೊಸ ಕಥೆಗಳನ್ನು ಕಟ್ತಾ ಇದ್ದೀರಾ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದಾರಲ್ಲ, ಈಗ ಹೊರಗಡೆ ಬರುತ್ತಲ್ಲ. ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿರುವಂಥ ಅಜಿತ್ ಹನುಮಕ್ಕನವರೇ, ನಿಮ್ಮ ರಿಪೋರ್ಟನ್ನು ಕೊಡ್ರಿ ಸುಪ್ರೀಂ ಕೋರ್ಟ್ಗೆ. ವಸಂತ ಗಿಳಿಯಾರ್ ಸತ್ಯ ಶೋಧನಾ ವರದಿ ರಿಪೋರ್ಟ್ ಕೊಡಿ, ಇವಾಗ ಸುಪ್ರೀಂ ಕೋರ್ಟ್ ಕೊಡಿ. ಪರವಾಗಿ ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕೊಲೆಪಾತಕರಿದ್ದಾರಲ್ಲ ಅವರ ಪರವಾಗಿ ನಿಮ್ಮ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟು, ನಿಮ್ಮ ಸತ್ಯ ಶೋಧನಾ ವರದಿ ರಿಪೋರ್ಟು ಸಲ್ಲಿಕೆ ಮಾಡಿ. ಆವತ್ತು ನಿಮ್ಮನ್ನು ನಾವು ಒಪ್ಕೊಳ್ತೀವಿ. ನಿಜಕ್ಕೂ ಚಿಕ್ಕ ಕೆಂಪಮ್ಮನವರಿಗೆ ಎಷ್ಟು ಕೈ ಮುಗಿದ್ರೂ ಸಾಲಲ್ಲ ರೀ. ಇಂತಹ ವಯಸ್ಸಿನಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದಾರಲ್ಲ, ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ರೀ. ಇಂಥವರನ್ನು ನೋಡಿ ನಮ್ಮಲ್ಲಿರುವಂಥ ನಿಸ್ಸಹಾಯಕರಿದ್ದೀರಲ್ಲ, ಪತ್ರಕರ್ತರು ಅಂತ ಹೇಳ್ತಿರಲ್ಲ,
ಪತ್ರಕರ್ತರು ಅಂತ ಹೇಳ್ಕೊಂಡು ನಮ್ಮ ಶೋಭಾ ಬಳವಳ್ಳಿಯವರು ಹೋಗಿ ಇಂಟ್ರ್ಯೂ ಮಾಡಿ ಅಲ್ಲಿ ಏನೋ ದಿಕ್ ತಪ್ಸೋಕ್ಕೆ ಹೋದ್ರಲ್ಲ, ರಂಜಿತ್ ಹೋಗಿ ದಿಕ್ ತಪ್ಸೋದಕ್ಕೆ ಹೋದ್ನಲ್ಲ, ಇಲ್ಲಿ ಚಿಕ್ಕ ಕೆಂಪಮ್ಮನನ್ನು SIT ಅವರು ಎದುರಿಸೋಕ್ಕೆ ಹೋದ್ರಲ್ಲ, ಎಲ್ಲವೂ ಸಹ ಇವರೆಲ್ಲರೂ ಸಹ ಚಿಕ್ಕ ಕೆಂಪಮ್ಮನವರನ್ನು ನೋಡಿದ್ರೆ ಅವ್ರ ಕಾಲಿಗೂ ಸಮ ಅಲ್ಲ. ನೀವು ಬೇಸರ ಆಗುತ್ತೆ ರೀ, ನೋವಾಗುತ್ತೆ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ರೆ ನೀವು ಚಾನಲ್ಗಳವ್ರು ಇಟ್ಕೊಂಡ್ಬಿಟ್ಟು ಹೈ ವಿಟ್ನೆಸ್ಗಳನ್ನ ಎದುರಿಸೋಕೆ ಹೋಗ್ತೀರಿ, ಹೈ ವಿಟ್ನೆಸ್ಗಳನ್ನ ಎದುರಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಇದನ್ನೇ ಸತ್ಯಮೇವ ಜಯತೆ ಅಂತ ಹೇಳೋದು. ನೀವು ಇಲ್ಲಿ ಹಾಳು ಮಾಡೋಕ್ಕೆ ಹೋದರೆ ಅಲ್ಲಿ ಕಾಪಾಡೋದಕ್ಕೊಬ್ಬ ದೇವ್ರು ಇರ್ತಾನೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಒಂದು ಸಮಾಧಾನಕರ ಸಂಗತಿ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಸಮಸ್ಯೆ ಆಗಿ ಇಷ್ಟೆಲ್ಲ ಹಿಂಸೆ ಕೊಟ್ಟರು ಸಹ 13 ವರ್ಷಗಳಿಂದ ಈ ಹೋರಾಟದ ಧ್ವನಿಯನ್ನು ಹಾಗೇ ಇಟ್ಕೊಂಡೋಗಿ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ. ಇಡೀ ಸರ್ಕಾರ ಹಿಂಸೆ ಕೊಡ್ತಾ ಇದೆ, ವಿರೋಧ ಪಕ್ಷ ಹಿಂಸೆ ಕೊಡ್ತಾ ಇದೆ, ಹಣವಂತರು ಹಿಂಸೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಹಿಂಸೆ ಕೊಟ್ಟರು ಸಹ ಯಾವುದೇ ಕುಗ್ಗದೆ ಜಗ್ಗದೆ ವಕೀಲರ ತಂಡ ಇವತ್ತು ಸಪೋರ್ಟ್ ಮಾಡ್ತಾ ಇದೆ. ಯೂಟ್ಯೂಬರ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಯೂಟ್ಯೂಬರ್ಸ್ ಹಣ ಮಾಡೋದಕ್ಕೆ ಬಂದರು, ಎಲ್ಲ ಮಾಡ್ಕೊಂಡು ಹೊಟ್ಟೋದ್ರು. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂಥ ಕುಡ್ಲಾ ರಾಂಪೇಜ್ ಇರ್ಬೋದು, ಥರ್ಡ್ ಐ ಇರ್ಬೋದು, ಅವನಿಯಾನ ಇರ್ಬೋದು, ಇಂತಹ ಯೂಟ್ಯೂಬರ್ಸು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳೋಣ. ನಮ್ಮ ಅಭಿ ಇರ್ಬೋದು, ಯುನೈಟೆಡ್ ಮೀಡಿಯಾ ಅಭಿ ಇರ್ಬೋದು, ಇಂಥವ್ರು ಭಾಳಷ್ಟು ಜನ ಇದ್ದಾರೆ. ಸಮೀರ್ ಮುಖ್ಯವಾಗಿ, ಸಮೀರು ತನ್ನ ಜೀವನದಲ್ಲಿ ಏನು ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ ಗೊತ್ತಿಲ್ಲ, ಆದರೆ ಈ ಪ್ರಕರಣಕ್ಕೆ ಜೀವ ಕೊಟ್ಟಂತಹ ಸಮೀರ್ ಇವತ್ತು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕ್ರಿ ಅವರಿಗೆ. ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದೆ ಅಂತಂದರೆ ಇವತ್ತು ಅದಕ್ಕೆ ಜೀವ ಕೊಟ್ಟಂತಹ ಸಮೀರ್ನ ವಿಡಿಯೋ ಏನಿತ್ತಲ್ಲ, ಇವತ್ತು ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು, ಆದರೆ ಈ ತೊಂದರೆ ಮಾಡ್ತಾ ಇದ್ದಂಥವ್ರು ಯಾರು, ತೊಂದರೆ ಕೊಟ್ಟಿರುವಂಥವ್ರು ಯಾರು? ಅತ್ಯಾಚಾರಿಗಳ ಪರವಾಗಿರುವಂಥವರು. ಆದರೆ ನ್ಯಾಯದ ಪರವಾಗಿ ಸಮೀರ್ ಇದ್ದಾರೆ, ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳೋಣ. ಖಂಡಿತವಾಗಲೂ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಆನೆ ಮಾಹುತನ ಕೊಲೆಗೆ ನ್ಯಾಯ ಸಿಗಬೇಕು, ಈ ಬುರುಡೆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಧ್ವನಿಯನ್ನು ಅಡಗಿಸ್ಕೊಳ್ಳೋದಿಲ್ಲ, ಪ್ರಾಮಾಣಿಕವಾದಂತಹ ಹೋರಾಟ ಮಾಡ್ತಾನೇ ಇರುತ್ತೆ. ನಮಗೆ ಸಿಕ್ಕಿರುವಂತಹ ಮಾಧ್ಯಮಗಳ ಮೂಲಕ ನಮ್ಮ ಹೋರಾಟ ಅಳಿಲು ಸೇವೆ ಅನ್ನೋ ರೀತಿ ನಾವು ಮಾಡ್ತಾ ಇರ್ತೀವಿ. ಈ ಕರ್ನಾಟಕದಲ್ಲಿ ಧೈರ್ಯವಂತರಿದ್ದೀರಿ, ಪ್ರಾಮಾಣಿಕರಿದ್ದೀರಿ. ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಸತ್ಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರೂ ಧ್ವನಿ ಎತ್ತಿರಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಒಳ್ಳೆಯ ತೀರ್ಪು ಬರುತ್ತೆ. ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಕಾಮುಕರಿದ್ದಾರೆ, ಅವರೆಲ್ಲರ ಮುಖವಾಡ ಖಂಡಿತವಾಗಲೂ ಬಯಲಾಗುತ್ತೆ. ಯಾಕಂದರೆ ಸೌಜನ್ಯ ಅಂದ್ರೇ ಒಂದು ಶಕ್ತಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇವತ್ತೇನು ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬಿ ಒಂದಲ್ಲ ಒಂದು ರೀತಿಯಲ್ಲಿ ಏನು ಸಹಕಾರ ಕೊಡ್ತಾ ಇರುವಂತಹ ಆ ಇಬ್ಬರು ದೇವರುಗಳಿಗೂ ಸಹ ನಾವು ಇಲ್ಲಿಂದನೇ ಕೈ ಮುಗಿಯೋಣ. ಅವರ ಶಕ್ತಿ ಇರೋವರೆಗೂ, ಅವರ ಆಶೀರ್ವಾದ ಇರೋವರೆಗೂ ಈ ಹೋರಾಟಗಳನ್ನು ಯಾರೂ ಸಹ ಏನು ಕುಗ್ಗಿಸೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.